Hi guys, welcome to Toss and Talk. ದ ಚಾನಲ್ IPL ಟೀಮ್ಸ್ ಸ್ಕ್ವಾಡ್ ಪ್ರಿವ್ಯೂ ಡೇ 10ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಅನಲೈಸ್ ಮಾಡ್ತಾ ಇರೋ ಸ್ಕ್ವಾಡ್ ಬಂದುಬಿಟ್ಟು ಗುಜರಾತ್ ಟೈಟನ್ಸ್ದು. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ 9 ಟೀಮ್ಸ್ದು ಸ್ಕ್ವಾಡ್ ಪ್ರಿವ್ಯೂ ಮಾಡಿದ್ದೀನಿ. ಈ ಟೀಮ್ಸ್ ಪ್ಲೇಆಫ್ಸಿಗೆ ಕ್ವಾಲಿಫೈ ಆಗ್ತಾರಾ ಇಲ್ವಾ, ಇವ್ರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ಏನು, ಇವ್ರು ಪ್ಲೇಯಿಂಗ್ 11 ಯಾವ ಥರ ಹೋದರೆ ಇವ್ರಿಗೆ ಅಡ್ವಾಂಟೇಜ್ ಆಗಬಹುದು ಅಂತ. ಆ ವೀಡಿಯೋಸ್ ಇನ್ನಾರಾದ್ರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ, ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರ್ಬೋದು. ಆ ವೀಡಿಯೋಸು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇವಾಗ GT ಸ್ಕ್ವಾಡ್ ಪ್ರಿವ್ಯೂ ವಾಪಸ್ ಬಂದುಬೇಡ. ಇವ್ರು ಹೆಂಗಂದರೆ ಸೈಲೆಂಟ್ ಟೀಮು, ಸೈಲೆಂಟಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಪ್ಲೇಆಫ್ಸಿಗೆ ಕ್ವಾಲಿಫೈ ಆಗ್ತಾರೆ. ಇವ್ರು ಬರೋದು ಗೊತ್ತಾಗಲ್ಲ, ಕ್ವಾಲಿಫೈ ಆಗೋದು ಗೊತ್ತಾಗಲ್ಲ. ಬೇರೆಯವ್ರು ಸುಮ್ಮನೆ ಏನೋ ಅಂದ್ಕೊಂಡಿರ್ತಾರೆ, ಬಿಡುಗರು GT ತಾನೇ ಹೆಂಗೋ ಅಂದರೆ ಪ್ಲೇಆಫ್ಸಿಂದ ಜಸ್ಟ್ ಮಿಸ್ ಆಗ್ಬೋದು ಆ ಥರ ಎಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಇವರು 4 ಸೀಸನ್ ಆಡಿದ್ದಾರೆ, ಇಲ್ಲಿ ತನಕ 3 ಸತಿ ಕ್ವಾಲಿಫೈ ಆಗಿದ್ದಾರೆ, 1 ಸತಿ ಟ್ರೋಫಿ ಗೆದ್ದಿದ್ದಾರೆ. ಸೆಕೆಂಡ್ ಟೈಮ್ ಅಂತ ಬಂದಾಗ ಜಸ್ಟ್ ಮಿಸ್ ಆಯಿತು. ನನಗೀಗಲೂ ಜ್ಞಾಪಕ ಇದೆ, ನಾನು ಇಲ್ಲಿ ಹಾರ್ದಿಕ್ ಪಾಂಡ್ಯ ಬಗ್ಗೆ ಏನೂ ರಾಂಗಾಗಿ ಹೇಳ್ತಿಲ್ಲ. ಸೆಕೆಂಡ್ ಟೈಮ್ ಇವರು CSK ಮೇಲೆ ಆಡ್ತಾರಲ್ಲ ಫೈನಲ್ಸಿಗೆ ಕ್ವಾಲಿಫೈ ಆದಾಗ, ಫಸ್ಟ್ 3 ಬಾಲು ಮೋಹಿತ್ ಶರ್ಮಾ ಚೆನ್ನಾಗಿ ಬೌಲಿಂಗ್ ಮಾಡಿರ್ತಾರೆ. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಏನೋ ಹೇಳ್ತಾರೆ, ಗುರು ಹಂಗಲ್ಲ ಹಿಂಗೆ ಮಾಡು ಅಂತ. ಸಡನ್ನಾಗಿ ಏನಾಗುತ್ತೆ ಗೊತ್ತಿಲ್ಲ, ಮೋಹಿತ್ ಶರ್ಮಾ ಕಾನ್ಫಿಡೆನ್ಸು ರನ್ಸ್ ಕೊಟ್ಬಿಡ್ತಾರೆ. 2 ಬಾಲ್ 10 ರನ್ಸ್ ಜಡೇಜಾ ಹೊಡೆದಿದ್ದು ಈಗಲೂ ಮರೆಯೋಕ್ಕಾಗಲ್ಲ. ಬಟ್ ಇವಾಗ CSK ಗೆದ್ದಿದ್ದಕ್ಕೆ ಕ್ರೆಡಿಟ್ಸ್ ಕೊಡಲೇಬೇಕು. ಬಟ್ ಆ್ಯಕ್ಚುಲಿ ಆ ಫೈನಲ್ಸ್ ನೋಡಿದಾಗ GTದೇನೆ ಆ ಗೇಮ್ ಇದ್ದಿದ್ದು. ಆ್ಯಂಡ್ ಆ ಸೀಸನ್ ಹೆಂಗೆ ಫುಲ್ ಪರ್ಫಾರ್ಮ್ ಮಾಡಿದರು, ತುಂಬ ಚೆನ್ನಾಗಿ ಆಡಿದರು GT. ಬಟ್ ಅದು ಪಾಸ್ಟ್ ಅದೇನು ಮಾಡೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಅದಾದಮೇಲೆ ಒಂದು ಸೀಸನ್ ಸ್ವಲ್ಪ ಬ್ಯಾಡ್ ಆಗುತ್ತೆ, ಕ್ವಾಲಿಫೈ ಆಗೋದಕ್ಕಾಗೋದಿಲ್ಲ. ಆಶೀಶ್ ನೆಹ್ರಾಗೆ ಸ್ವಲ್ಪ ಲೇಟಾಗಿ ಗೊತ್ತಾಯಿತು, ಅಂದರೆ ಹಾರ್ದಿಕ್ ಪಾಂಡ್ಯ ಈ ಟೀಮ್ನ ಬಿಟ್ಬಿಟ್ಟು ವಾಪಸ್ ಮುಂಬೈ ಇಂಡಿಯನ್ಸಿಗೆ ಹೋಗ್ತಾ ಇದ್ದಾರೆ ಅಂತ. ಯಾರು ಮೊದಲೇ ಗೊತ್ತಾಗಿದ್ದಿದ್ರೆ ಆಶೀಶ್ ನೆಹ್ರಾಗೆ ಇರೋಂಥ ಟ್ಯಾಲೆಂಟಿಗೆ ಅವ್ರು ಬೇರೆ ಪ್ಲೇಯರ್ಸ್ನ ತಂದು ರೆಡಿ ಮಾಡಿಬಿಟ್ಟು ಆ ಸೀಸನ್ನು ಕ್ವಾಲಿಫೈ ಮಾಡಿಸ್ಬಿಡೋರು ಬೇಕಿದ್ರೆ. ಸೊ ಆ ಸೀಸನ್ ಕ್ವಾಲಿಫೈ ಆಗಲಿಲ್ಲ. ಅದಾದಮೇಲೆ ಲಾಸ್ಟ್ ಸೀಸನ್ ಅಂತ ಬಂದಾಗ ಸೈಲೆಂಟಾಗಿ ಬಂದರು, ಸೇಮ್ ಇದೇ ಥರನೇ ಪ್ಲೇಆಫ್ಸಿಗೆ ಕ್ವಾಲಿಫೈ ಆದರು. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಎಲಿಮಿನೇಟ್ ಆಗಿ ಹೋಗಬೇಕಾಗಿ ಬಂತು. ಸೊ ಇವಾಗ ಈ ಸೀಸನ್ ಬಗ್ಗೆ ಮಾತಾಡೋಣ. ಬಟ್ ಕ್ರೆಡಿಟ್ಸು ಆಶೀಶ್ ನೆಹ್ರಾಗೆ ಕೊಡಲೇಬೇಕು. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಬೇರೆ ಟೀಮ್ ಅಂತ ಬಂದಾಗ ಒಳ್ಳೆ ಸ್ಟಾರ್ಸ್ ಇದ್ದಾರೆ. ಗುರು ಬೌಲಿಂಗ್ ಅಂತ ಬಂದಾಗ ನಮ್ಗೆ ಅವ್ರು ಇದ್ದಾರೆ, ಬ್ಯಾಟಿಂಗ್ ಅಂತ ಬಂದಾಗ ನಮ್ಗೆ ಇವ್ರು ಇದ್ದಾರೆ. ಸೊ ಕೆಲವೊಂದು ಸತಿ ಈಸಿಯಾಗಿ ಹೋಗುತ್ತೆ. ಬಟ್ಟು GT ಅಂತ ಬಂದಾಗ ಆ ರೇಂಜಿಗೆ ಸ್ಟಾರ್ಸ್ ಎಲ್ಲ ಏನೂ ಇಲ್ಲ. ಇವಾಗ ಹುಡುಕಿದ್ರೆ 1-2 ಸಿಗ್ಬೋದು. ಏನು ಶುಭ್ಮನ್ ಗಿಲ್ಲ, ಈಗಲೂ ಶುಭ್ಮನ್ ಗಿಲ್ಲ ಏನು ಸ್ಟಾರ್ ಅಲ್ಲ. T20 ಅಂತ ಬಂದಾಗ ಕಷ್ಟಪಟ್ಟಿದ್ದಾರೆ. IPL 1-2 ಸೀಸನ್ ಚೆನ್ನಾಗಾಗಿದೆ ಅಷ್ಟೇ. ಇಂಟರ್ನ್ಯಾಷನಲ್ ಅಂತ ಬಂದಾಗ ನೀವೇ ನೋಡಿದ್ರಿ ಹೆಂಗಾಗಿದೆ ಅಂತ. ಟೆಸ್ಟ್ ಮ್ಯಾಚ್ ಅಂತ ಬಂದಾಗ ಓಕೆ ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಇವ್ರನ್ನ ಬಿಗ್ ಸ್ಟಾರ್ ಅಂತೆಲ್ಲ ಹೇಳೋದಕ್ಕಾಗೋದಿಲ್ಲ. ಇನ್ನು ಅಷ್ಟೆಲ್ಲ ಏನು ಇದಾಗಿಲ್ಲ. ಅದಾದಮೇಲೆ 100% ಬಟ್ಲರ್ನ ಸ್ಟಾರ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ವರ್ಷದಿಂದ ಆಡ್ಕೊಂಬಂದಿದ್ದಾರೆ, ತುಂಬ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು. ಇದಿಷ್ಟು ಇವ್ರು ಬ್ಯಾಟಿಂಗಲ್ಲಾದರೆ, ಬೌಲಿಂಗ್ ಅಂತ ಬಂದಾಗ ಎಲ್ಲ ಸ್ಮಾಲ್ ಟ್ಯಾಲೆಂಟ್ಸ್ ಅಷ್ಟೇ. ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜು. ಆ್ಯಕ್ಚುಲಿ ಲಾಸ್ಟ್ ಸೀಸನ್ ಅಷ್ಟೇ ಪ್ರಸಿದ್ಧ ಕೃಷ್ಣ ರೇಂಜಿಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೆಡೇ ಇರಲಿಲ್ಲ. ಎಲ್ಲರದ್ದು ಗುರು ರಶೀದ್ ಖಾನ್ ಪಕ್ಕ ಅಂತ ಇದ್ದರು. ಅದಾದಮೇಲೆ ಸಿರಾಜ್ನ ತೊಗೊಂಡ್ಮೇಲೆ ಸಿರಾಜು ಸ್ವಲ್ಪ ಹೊಡ್ಸ್ಕೊಬೋದು, ಕಾಸ್ಟ್ಲಿ ಆಗ್ಬೋದು ಅಂತೆಲ್ಲ ಮಾತಾಡ್ತಾಯಿದ್ರು. ಸಿರಾಜು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆಮೇಲೆ ಈಗಲೂ ಜ್ಞಾಪಕ ಇದೆ, ಯಾರೋ ಕುಮಾರ್ ಕಾರ್ತಿಕೇಯ ಅವ್ರನ್ನ 1-2 ಗೇಮ್ ಮಾಡಿಸಿದ್ರು, ಅವರು ಚೆನ್ನಾಗಿ ಮಾಡಿದ್ರು. ಸೊ ಇವ್ರನ್ನೆಲ್ಲ ಸ್ಮಾಲ್ ಟ್ಯಾಲೆಂಟ್ಸ್ನ ಸ್ಕೌಟ್ ಮಾಡಿ ನೆಹ್ರಾ ಅವ್ರು ಆಡಿಸ್ತಾರೆ. ಅದಾದಮೇಲೆ ಇವ್ರ ಕೋಚಿಂಗ್ಗೆ 100% ಕ್ರೆಡಿಟ್ಸ್ ಕೊಡಲೇಬೇಕು. ಇನ್ನೊಂದು ವಿಷಯ ಏನಂದರೆ, ಯಾವಾಗಲೂ ಬೌಂಡ್ರಿ ನಂತರನೇ ಬಂದು ನಿಂತ್ಕೊಂಡು ಪ್ಲೇಯರ್ಸಿಗೆ ಗೈಡ್ ಮಾಡ್ತಾ ಇರ್ತಾರೆ. ಇದು ಮಾಡೋ ನೆಸೆಸರಿ ಇಲ್ಲ, ಅವ್ರಿಗೆ ಬರೋದು ಬಂದೇ ಬರುತ್ತೆ. ನಾನು ಹಾನೆಸ್ಟ್ಲಿ ಹೇಳ್ತೀನಿ, ನಾನು ಕೆಲವೊಂದು ಕೋಚಸ್ನ ನೋಡಿದ್ದೀನಿ, ಕಾಲ್ ಮೇಲೆ ಕಾಲು ಹಾಕೊಂಡು ಆರಾಮಾಗಿ ಕೂತಿರ್ತಾರೆ. ಗೆಲ್ಲಿ ಸೋಲ್ಲಿ ನಮಗೇನು ಗುರು, ಏನು ಗೆದ್ರಾ ಕ್ವಾಲಿಫೈ ಆಗ್ತಾರೆ ಇಲ್ಲ ನೆಕ್ಸ್ಟ್ ಸೀಸನ್ ನೋಡ್ಕೊಳ್ಳೋಣ ಅಂತ. ಬಟ್ ಆಶೀಶ್ ನೆಹ್ರಾಗೆ ಅಂಥ ವಿಷಯದಲ್ಲಿ ಲಕ್ಕಿ ಕೆಲವೊಂದು ಟೀಮ್ಸು ಅಂಥ ಕೋಚಸ್ನ ತೊಗೊಳೋದಕ್ಕೆ. ಯಾಕಂದರೆ ಪ್ರತಿ ಒಂದು ಬಾಲು ಎಲ್ಲ ಗೈಡ್ ಮಾಡಿ ಆ ಥರ ಹೇಳ್ಕೊಡ್ತಾರೆ ಅಂದರೆ ತುಂಬ ಲಕ್ಕಿ ಆ್ಯಕ್ಚುಲಿ GT. ಸೊ ಇವಾಗ ಈ ವರ್ಷದ ಬಗ್ಗೆ ಮಾತಾಡೋಣ. ಫಸ್ಟ್ ಇವ್ರದ್ದು ಪ್ಲೇಯಿಂಗ್ ಇಲ್ಲ ನಾನು ಡಿಸ್ಪ್ಲೇ ಮಾಡ್ತೀನಿ, ಇವ್ರು ಆ ಥರ ಹೋಗಬಹುದು ಅಂತ. ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಗುರು ನನಗೆ ಈ ಪ್ಲೇಯರ್ ಬದಲು ಅವ್ರು ಬಂದಿದ್ರೆ ನಂಗೆ ಇನ್ನೂ ಸ್ಟ್ರಾಂಗ್ ಇರುತ್ತೆ ಅಂತ ಅನಿಸಿದ್ರೆ ನೀವು 100% ನೀವು ಕಮೆಂಟ್ಸಲ್ಲಿ ಹಾಕಬಹುದು. ಸೊ ನನ್ನ ಪ್ರಕಾರ ಶುಭ್ಮನ್ ಗಿಲ್ ಆ್ಯಂಡ್ ಸಾಯಿ ಸುದರ್ಶನ್ ಇಬ್ಬರು ಓಪನ್ ಮಾಡ್ತಾರೆ. ನಂಬರ್ 3 ಜಾಸ್ ಬಟ್ಲರ್. ನಂಬರ್ 4 ಅಟ್ಲೀಸ್ಟ್ ದಿಸ್ ಟೈಮ್ ವಾಷಿಂಗ್ಟನ್ ಸುಂದರ್. ನಂಬರ್ 5 ಎಕ್ಸ್ಪ್ಲೋಸಿವ್ ಬ್ಯಾಟರ್ ಗ್ಲೆನ್ ಫಿಲಿಪ್ಸ್. ನಂಬರ್ 6 ಜೇಸನ್ ಹೋಲ್ಡರ್. ನಂಬರ್ 7 ಫಿನಿಷರ್ ರಾಹುಲ್ ಟೆವಾಟಿಯಾ. ನಂಬರ್ 8 ರಶೀದ್ ಖಾನ್. ನಂಬರ್ 9 ಅಶೋಕ್ ಶರ್ಮಾ. ನಂಬರ್ 10 ಮೊಹಮ್ಮದ್ ಸಿರಾಜ್. ನಂಬರ್ 11 ಪ್ರಸಿದ್ಧ ಕೃಷ್ಣ. ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ
ಕುಮಾರ್ ಕುಶಾಗರಾಗಿ ಹೋಗ್ಬೋದು, ಇಲ್ಲ ಅಂದರೆ ಶಾರುಖ್ ಖಾನಿಗೆ ಹೋಗ್ತಾರೆ. ಅದು ಡಿಸೈಡ್ ಆಗುತ್ತೆ ಬೇಸ್ಡ್ ಆನ್ ದ ಸಿಚುವೇಶನ್. ಯಾಕಂದರೆ ಈಗ ಕುಮಾರ್ ಕುಶಾಗ್ರನು ಒಂದು ಒಳ್ಳೆ ಡೊಮೆಸ್ಟಿಕ್ ಸೀಸನ್ ಮುಗಿಸ್ಕೊಂಡು ಬಂದಿದ್ದಾರೆ. ಅವರು ಒಂದು ದೊಡ್ಡ ಪವರ್ ಹಿಟ್ಟರು. ಆ್ಯಂಡ್ TNPL ಅಂತ ಬಂದಾಗ ಶಾರುಖ್ ಖಾನ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಬಟ್ ಆದಮೇಲೆ ಅವರು ಆ TNPL ಟ್ಯಾಲೆಂಟ್ನ ಇವ್ರಿಗೆ IPL ಪ್ರೂವ್ ಮಾಡೋಕ್ಕಾಗಿಲ್ಲ ಇನ್ನು. ಸೊ ಅದು ಬೇಸ್ಡ್ ಆನ್ ದ ಸಿಚುವೇಶನ್ ಡಿಸೈಡ್ ಮಾಡ್ತಾರೆ. ಸೊ ಇವಾಗ ಡೀಟೇಲ್ಡ್ ಅನಾಲಿಸಿಸ್ ಮಾಡೋಣ. ಶುಭ್ಮನ್ ಗಿಲ್ ಫಸ್ಟು ಯಾವ ಥರ ಮೈಂಡ್ ಸೆಟ್ಟಲ್ಲಿ ಬರ್ತಾಯಿದ್ದಾರೆ ಗೊತ್ತಿಲ್ಲ. ಏನಕ್ಕಂದರೆ T20 ವೈಸ್ ಕ್ಯಾಪ್ಟನ್ ಆಗಿದ್ದರು, ಡ್ರಾಪ್ ಆದರು. ಅದಾದಮೇಲೆ ಪರ್ಫಾರ್ಮೆನ್ಸ್ ತುಂಬ ಕೆಳಗೆ ಹೋಗಿದೆ. ಇವಾಗ ಇವ್ರು ಯಾವ ಥರ ಅಂದರೆ ಮತ್ತೆ ಒಂಥರ ನಂಗೆ ಚಾನ್ಸ್ ಕೊಡ್ರಪ್ಪ, ನಾನು T20 ಆಡೋಂಥ ಕೆಪಬಿಲಿಟಿ ನನಗೂ ಇದೆ ಅನ್ನೋ ಥರ ತೋರ್ಸೋಕ್ಕೆ ಥರ ಬರಬೇಕು ಇವಾಗ. ಬಟ್ ಅದು ಯಾವ ಥರ ಆಡ್ತಾರೆ ಇನ್ನೂ ಗೊತ್ತಿಲ್ಲ. ಅವ್ರ ಮೈಂಡ್ ಸೆಟ್ ಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಸಾಯಿ ಸುದರ್ಶನ್ ಆ್ಯಕ್ಚುಲಿ ಅಂದರೆ ಮೈಕಲ್ ಬೆವೆನ್ ರೇಂಜಿಗೆಲ್ಲ ನಾನು ಕಂಪೇರ್ ಮಾಡೋದಿಲ್ಲ. ಬಟ್ ಇವ್ರು ಹೆಂಗಂದರೆ ಬ್ಯಾಟಿಂಗ್ ನೋಡೋದಕ್ಕೆ ಏನು ಗುರು ಹಿಂಗಾಡ್ತಾರೆ ಅನಿಸುತ್ತೆ. ಬಟ್ ರನ್ಸ್ ಬರೋದೇ ಗೊತ್ತಾಗಲ್ಲ, ಅಷ್ಟು ಟ್ಯಾಲೆಂಟೆಡ್ ಪ್ಲೇಯರು. ಬಟ್ ಇವ್ರಿಗೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಇಂಜುರಿಯಿಂದ ವಾಪಸ್ ಬರ್ತಾ ಇದ್ದಾರೆ. ತುಂಬ ದಿವಸ ಆಗೋಯ್ತು ಇವ್ರು ಕ್ರಿಕೆಟ್ ಆಡಿ. ಲಾಸ್ಟು ವಿಜಯ್ ಹಜಾರೆ ಟ್ರೋಫಿ ಅನಿಸುತ್ತೆ, ಒಂದು 100 ಏನೋ ಬಂತು, ತಮಿಳ್ನಾಡಿಗೆ ಹೊಡೆದ್ರು. ಬಟ್ ಅದಾದಮೇಲೆ ಇವರು ಕಾಣಿಸ್ಕೊಂಡಿಲ್ಲ, ಸ್ವಲ್ಪ ಇಂಜುರಿಯಿಂದ ಸ್ಟ್ರಗಲ್ ಮಾಡ್ತಾಯಿದ್ರು. ಇವಾಗ ವಾಪಸ್ ಬಂದಿದ್ದಾರೆ. ಸ್ವಲ್ಪ ರಸ್ಟಿಯಾಗಿ ಏನಾದರೂ ಆಡಿದ್ರೆ ಸ್ವಲ್ಪ ಕಷ್ಟ ಆಗಬಹುದು. ಬಟ್ ನನ್ನ ಪ್ರಕಾರ ಇವರು ತುಂಬ ಹಾರ್ಡ್ ವರ್ಕಿಂಗ್ ಆದ್ದರಿಂದ ಚೆನ್ನಾಗಿ ಆಡ್ತಾರೆ ಅಂತ ಅನಿಸುತ್ತೆ. ಅದಾದಮೇಲೆ ಜಾಸ್ ಬಟ್ಲರು ಏನೂ ಪ್ರಾಬ್ಲಮ್ ಇಲ್ಲ. ಜಾಸ್ ಬಟ್ಲರ್ದು ಆ ಟೆಕ್ನಿಕಲ್ ಫ್ಲಾ ಅಷ್ಟೇ ಇವ್ರದ್ದು. ಏನಂದರೆ ಫೀಟ್ ಸ್ವಲ್ಪ ಪ್ಯಾರಲಲ್ ಆಗಿದೆಯಲ್ಲ, ಅದನ್ನು ಕ್ಯಾಂಪಲ್ಲಿ ಸರಿ ಮಾಡಿಬಿಡ್ತಾರೆ ಅಂತ ನಂಗೆ ಅನಿಸುತ್ತೆ. ಬಟ್ಟು ಇವರೇನಾದರೂ ಕ್ಯಾಂಪಲ್ಲಿ ಅಂದರೆ ಆಶೀಶ್ನಾರ ಅದಕ್ಕೆಲ್ಲ ತಲೆ ಕಟ್ಸ್ಕೊಳ್ಳಲ್ಲ. ಇವಾಗ ಕೆಲವೊಬ್ರು ಹೆಂಗಂದ್ರೆ ಕೋಚಸ್ಸು, ಗುರು ದೊಡ್ಡ ಪ್ಲೇಯರು ಇವ್ರಿಗೆ ಹೆಂಗೆ ಹೇಳೋದು, ಯಾವ ಥರ ತಿಳ್ಕೊತಾರೆ ಅಂದರೆ ಹಾಗೆಲ್ಲ ಇಲ್ಲ. ಆಶೀಶ್ನಾರ ಡೈರೆಕ್ಟಾಗಿ ಹೇಳ್ತಾರೆ. ಆ ಫ್ಲೋ ಏನಾದರೂ ಕರೆಕ್ಟ್ ಮಾಡಿಬಿಟ್ರೆ, ಆ ಪ್ಯಾರಲಲ್ ಫೀಟ್ ಸರಿ ಮಾಡಿಸ್ಬಿಟ್ರೆ ಒಂಚೂರು ಆ ಮೂಮೆಂಟ್ನ 100% ಜಾಸ್ ಬಟ್ಲರ್ ಚೆನ್ನಾಗಿ ಆಡ್ತಾರೆ. ಅದಾದಮೇಲೆ ವಾಷಿಂಗ್ಟನ್ ಸುಂದರ್, ಆ್ಯಕ್ಚುಲಿ ಇವರು ವಾಷಿಂಗ್ಟನ್ ಸುಂದರ್ನ ವೇಸ್ಟ್ ಮಾಡ್ಕೋತಾ ಇದ್ದಾರೆ. ಇವರು ಎಂಥ ಟ್ಯಾಲೆಂಟೆಡ್ ಪ್ಲೇಯರು. ಇವಾಗ ಈ GT ಬಗ್ಗೆ ಮಾತಾಡಿ ನನಗೆ ಯೂಸ್ ಇಲ್ಲ. ಇಂಡಿಯನ್ ಟೀಮ್ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ಬಾಲಿಂಗ್ ಕೊಡ್ರಪ್ಪ, ಇಲ್ಲ ಕೊಡೋದಿಲ್ಲ. ಬ್ಯಾಟಿಂಗ್ ಕೊಡ್ರಪ್ಪ, ಇಲ್ಲ ನಾನು ಬೇಗ ಕಳಿಸಲ್ಲ, ನಾನು ಯಾವಾಗಲೂ ಕಳಿಸ್ತೀನಿ. ಸೊ ಇವರು ಸಿಕ್ಕಿದ್ದು ಸ್ಮಾಲ್ ಚಾನ್ಸಸ್ಸಲ್ಲೇ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಈ ಸತಿ ಆದ್ರೂ ಈ ಟ್ಯಾಲೆಂಟಿಗೆ ಒಂದು ಸ್ವಲ್ಪ ಬೌಲಿಂಗ್ ಕೊಟ್ಟು ಬ್ಯಾಟಿಂಗ್ ಆಡೋಕ್ಕೆ ಚಾನ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅಷ್ಟೇ, ಇವ್ರ ತಲೆ ಮೇಲೆ ಇವರೇ ಕಲ್ಲೆತ್ತಾಡ್ಕೊಂಡಂಗೆ. ಹೋದ ಸತಿ ಹೆಂಗೋ ಕ್ವಾಲಿಫೈ ಆದರೂ ಈ ಸತಿನೂ ಸೇಮ್ ಹಂಗೆ ರಿಪೀಟ್ ಆಗುತ್ತೆ ಅಂದರೆ 100% ಗ್ಯಾರಂಟಿ ಇಲ್ಲ. ಅದಾದಮೇಲೆ ಎಕ್ಸ್ಪ್ಲೋಸಿವ್ ಬ್ಯಾಟರ್ ಗ್ಲೆನ್ ಫಿಲಿಪ್ಸು ನಂಬರ್ 5 ಬರಬೇಕು. ಏನಾದರೂ ನ್ಯೂಜಿಲೆಂಡ್ ಅವ್ರು ತಪ್ಪು ಮಾಡಿದ್ರಲ್ಲ, ನಂಬರ್ 4 ಕಳಿಸ್ಬಿಟ್ಟು ಅವ್ರು ತಪ್ಪು ಮಾಡ್ಕೊಂಡೇ ಫೈನಲ್ಸಿಗೆ ಬಂದರು. ಇಲ್ಲಿ IPL ತಪ್ಪು ಮಾಡೋಕ್ಕೆ ಚಾನ್ಸ್ ಇಲ್ಲ. ಏನೋ ಒಂದು 2 ಗೇಮ್ ತಪ್ಪು ಮಾಡಿಬಿಟ್ಟು ಹಂಗೆ ಆಯಿತು ಅಂದರೆ ಅಷ್ಟೇ, ಬೇರೆ ಟೀಮ್ ಸುಮ್ಮನೆ ತಿಂದಾಕ್ಬಿಡ್ತಾರೆ ಅಷ್ಟೇ. ಅದು ಸೊ ಗ್ಲೆನ್ ಫಿಲಿಪ್ಸ್ ನಂಬರ್ 5 ಬರಬೇಕು. ಎಕ್ಸ್ಪ್ಲೋಸಿವ್ ಬ್ಯಾಟರು, ಚೆನ್ನಾಗಿ ಆಡ್ತಾರೆ. ಬೌಲಿಂಗ್ ಅಂತ ಬಂದಾಗ ಒಂದು 2 ಓವರ್ ಹಾಕ್ಕೊಡ್ತಾರೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಬಗ್ಗೆ ಹೇಳ್ಬಿಡ್ತೀನಿ. 4 ಓವರ್ ಮಾಡೋಂಥ ಕೆಪಬಿಲಿಟಿ ಇದೆ. ನನಗೆ ಈಗಲೂ ಜ್ಞಾಪಕ ಇದೆ, ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ದು ಫಸ್ಟ್ ಸೀಸನಲ್ಲಿ ವಾಷಿಂಗ್ಟನ್ ಸುಂದರ್ ಡೆಬ್ಯೂ ಮಾಡ್ತಾರೆ. ಡೇವಿಡ್ ವಾರ್ನರ್ ಎದುರುಗಡೆ ಹಾಕ್ಸ್ತಾರೆ ಬೌಲಿಂಗ್ನ. ಅವ್ರಿಗಿನ್ನ ಅವಾಗ 17 ಇಯರ್ಸು, ನನಗೀಗಲೂ ಜ್ಞಾಪಕ ಇದೆ. ಸೊ ಅಂಥ ಟ್ಯಾಲೆಂಟ್ನ ಸಡನ್ನಾಗಿ ಇವರು ಬೌಲಿಂಗೇ ಕೊಡ್ದಲ್ಲ ಎಲ್ಲ ಮಾಡಿದ್ರೆ ಅನ್ಫಾರ್ಚುನೇಟ್ಲಿ ಇದೆಲ್ಲ ಟ್ಯಾಲೆಂಟ್ಸ್ ವೇಸ್ಟು ಅಷ್ಟೇ. ಸೊ ನೋಡೋಣ ಏನು ಮಾಡ್ತಾರೆ ಆಶೀಶ್ ನಾಯರ್ ಅವರು ಅಂತ. ಅದಾದಮೇಲೆ ಗ್ಲೆನ್ ಫಿಲಿಪ್ಸ್ ಆದಮೇಲೆ ಜೇಸನ್ ಹೋಲ್ಡರು, ಏಬಲ್ಡ್ ಬ್ಯಾಟರು, ತೋರಿಸಿದ್ದಾರೆ ನಂದೇನು ಕೆಪಬಿಲಿಟಿ ಅಂತ. ಪವರ್ ಹಿಟ್ಟರು ಅಷ್ಟೇ ಇವರು. ಬೌಲಿಂಗ್ ಅಂತ ಬಂದಾಗ ಒಂದು 2 ಓವರ್ ಹಾಕ್ಕೊಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ರಾಹುಲ್ ಟೆವಾಟಿಯಾ, ಒಳ್ಳೆ ಫಿನಿಷರು. ಒಂದು 10ರಿಂದ 15 ಬಾಲ್ ಸಿಗ್ಬೋದು ಅಷ್ಟೇ ಇವರು ಬರೋಷ್ಟೊತ್ತಿಗೆ. ತುಂಬ ಚೆನ್ನಾಗಿ ಆಡ್ತಾರೆ, ಬಿಗ್ ಸಿಕ್ಸ್ ಎಲ್ಲ ಹೊಡಿತಾರೆ. ತುಂಬ ಸತಿ ಫಿನಿಶು ಮಾಡಿಕೊಟ್ಟಿದ್ದಾರೆ. ಆವಾಗ ರಾಜಸ್ಥಾನ್ ರಾಯಲ್ಸಲ್ಲಿದ್ದಾಗ ಅಲ್ಲೂ ಅಷ್ಟೇ. ಅದಾದಮೇಲೆ GTಗೆ ಬಂದಮೇಲೆ ಅಲ್ಲೂ ಅಷ್ಟೇ. ನೆಕ್ಸ್ಟು ರಶೀದ್ ಖಾನ್ಗೆಲ್ಲ ಕಷ್ಟ ಗುರು. ಯಾಕಂದರೆ 2 ವರ್ಷ ಆಯಿತು ಬ್ಯಾಟ್ಗೆ ಬಾಲ್ ಬರ್ತಾಯಿಲ್ಲ. ಬಿಗ್ ಶಾಟ್ಸ್ ಮೊದಲು ಹೊಡೆಯೋರು ಅವ್ರ ಕೈಲಿ ಆಗ್ತಾಯಿಲ್ಲ. ಬೌಲಿಂಗ್ ಅಂತ ಬಂದಾಗ ಹಳೆ ರಶೀದ್ ಖಾನ್ ಅಲ್ಲ. ಪ್ರಾಬ್ಲಮ್ ಏನಾಗಿದೆ ಅಂದರೆ ಇವ್ರಿಗೆ ಬ್ಯಾಕ್ ಇಂಜುರಿ ಆಗಿತ್ತಲ್ಲ, ಆಪ್ರೇಷನ್ ಎಲ್ಲ ಆದಮೇಲೆ ಅವ್ರು ಲ್ಯಾಂಡಿಂಗ್ ಸರಿಯಾಗಿ ಬರ್ತಾಯಿಲ್ಲ. ಸೊ ಇವ್ರು ಈ ಥರ ಬಂದ್ಬಿಟ್ಟು ಹಿಂಗೆ ಲ್ಯಾಂಡಿಂಗ್ ಏನು ಮಾಡ್ತಾರೆ, ಈ ಕಡೆ ಬ್ಯಾಕ್ ಫುಟ್ ಹತ್ರ ಸರಿಯಾಗಿ ಇವ್ರಿಗೆ ಲ್ಯಾಂಡ್ ಆಗೋಕ್ಕಾಗ್ತಾಯಿಲ್ಲ. ಸೊ ಆವಾಗ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಫೀಟ್ ಕರೆಕ್ಟಾಗಿ ಇದಾಗಿಲ್ಲ ಅಂದರೆ ಸ್ಪೀಡ್ಸ್ ಎಲ್ಲ ವೇರಿ ಆಗುತ್ತೆ. ಸೊ ಅದೆಲ್ಲ ಸ್ವಲ್ಪ ಕಷ್ಟ ಇದೆ. ಅಂದರೆ ರಶೀದ್ ಖಾನೇ, ಅವ್ರ ಬಗ್ಗೆ ಏನು ಹೇಳೋದಕ್ಕಾಗೋದಿಲ್ಲ. ಬಟ್ ಕಷ್ಟ ಇದೆ, ಯಾಕಂದರೆ ಮೊದಲೇ ಫ್ಲ್ಯಾಟ್ ಟ್ರ್ಯಾಕ್ಸ್, ಇವಾಗೆಲ್ಲ IPLಗೆ ಎಂಟರ್ಟೈನ್ಮೆಂಟ್ ಅಂತ ಕೊಡ್ತಾರೆ, ಬಂದ್ಬಿಟ್ಟೆಲ್ಲ ಇದು ಮಾಡಲಿ ಅಂತ. ಬಟ್ ಕಷ್ಟ ಇದೆ. ರಶೀದ್ ಖಾನ್ ಫಾರ್ಮಿಗೆ ಬರಲೇಬೇಕು. ಅದಾದಮೇಲೆ ವೆಲ್ ಟ್ಯಾಲೆಂಟೆಡ್ ಅಶೋಕ್ ಶರ್ಮಾ,
ನಾನು ಡಿ ಸಿಲ್ನಲ್ಲಿ ಅಕೀಬ್ ನಬಿ ಬಗ್ಗೆ ಮಾತಾಡಿದ್ನಲ್ಲ, ಸೇಮ್ ಇಲ್ಲೂ ಅಷ್ಟೇ ಅಶೋಕ್ ಶರ್ಮಾ ಬಗ್ಗೆನೂ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ. ಇವ್ರನ್ನ ಆಲ್ಮೋಸ್ಟ್ ಎಲ್ಲ ಗೇಮ್ಸಲ್ಲೂ ಆಡಿಸ್ತಾರೆ. ಇವಾಗ ಪ್ಲೇಯಿಂಗ್ 11 ನೋಡ್ತಿದ್ದಂಗೆ ಕೆಲವ್ರಿಗೆ ಶಾಕ್ ಆಗಿರುತ್ತೆ, ಗುರು ಎಲ್ಲಿ ಸಾಯಿ ಕಿಶೋರ್ನ ಮರ್ತುಬಿಟ್ಟಿಯಾ ಅಂತ. ಸ್ಲೋ ಪಿಚಸ್ ಅಂತ ಬಂದಾಗ ಸಾಯಿ ಕಿಶೋರ್ನ ಆಡಿಸ್ತಾರೆ ಅಷ್ಟೇ. ಅಲ್ಲಿ ತನಕ ಸಾಯಿ ಕಿಶೋರ್ನ ಆಡ್ಸೋದು ಡೌಟು. ಲಾಸ್ಟ್ ಟೈಮು ಅಷ್ಟೇ ಆಡಿಸಿದ್ರು, ಬಟ್ಟು ಬೌಲಿಂಗ್ ಕೊಡಲೇ ಇಲ್ಲ. ಬಟ್ ಈ ಸತಿ ಆಡ್ಸೋದೇ ಡೌಟು. ಅದೇ ಹೇಳಿದ್ನಲ್ಲ, ಸ್ಲೋ ಪಿಚಸಲ್ಲಿ ಆಡಿಸ್ಬೋದು ಅಷ್ಟೇ. ಅಶೋಕ್ ಶರ್ಮಾ ಆಡ್ತಾರೆ. ಅದಾದಮೇಲೆ ಮೊಹಮ್ಮದ್ ಸಿರಾಜು ಚೆನ್ನಾಗಿ ಮಾಡ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಬಟ್ ಇವರೆಲ್ಲ ಹೆಂಗಂದರೆ 4 ಓವರಿಗೆ 40 ರನ್ ಹೊಡ್ಸ್ಕೊಂಡ್ಬಿಡ್ತಾರೆ. 2-3 ವಿಕೆಟ್ ತೆಗಿಬೋದು, ಬಟ್ ಎಲ್ಲರೂ 4 ಓವರಿಗೆ 40 ರನ್ನು ಹೊಡ್ಸ್ಕೊಳ್ಳೋಂಥ ಪ್ಲೇಯರ್ಸ್ ಆಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಅದಾದಮೇಲೆ ಪ್ರಸಿದ್ಧ ಕೃಷ್ಣನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಪ್ರಸಿದ್ಧ ಕೃಷ್ಣನೂ 3 ವಿಕೆಟ್ ತೆಕ್ಕೊಟ್ಬಿಡ್ತಾರೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಲಾಸ್ಟ್ ಟೈಮ್ ಪರ್ಪಲ್ ಕ್ಯಾಪ್ ಹೋಲ್ಡರು. ಬಟ್ ಅನ್ಫಾರ್ಚುನೇಟ್ಲಿ ಇವರು ಅಷ್ಟೇ 35ರಿಂದ 40 ರನ್ ಇವರು ಹೊಡ್ಸ್ಕೋತಾರೆ. ಅದಾದಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ಸ್ ಬಗ್ಗೆ ಮಾತಾಡೋಂಗಿದ್ರೆ ಕುಮಾರ್ ಕುಶಾಗ್ರ ಒಳ್ಳೆ ಪವರ್ ಹೀಟರು. ಇವಾಗ ಡೊಮೆಸ್ಟಿಕ್ಕಲ್ಲಿ ನೋಡ್ಕೊಂಬಂದನಲ್ಲ, ಸೊ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಶಾರುಖ್ ಖಾನು. ಬೇಸ್ಡ್ ಆನ್ ದ ಸಿಚುವೇಶನ್ ಇಬ್ಬರಲ್ಲೊಬ್ರನ್ನ ತೊಗೋತಾರೆ. ಬಟ್ ಶಾರುಖ್ ಖಾನ್ದು ಏನಂದರೆ, ಆ್ಯಕ್ಚುಲಿ ನಾನು ತುಂಬ ಹೈಯಾಗಿ ರೇಟ್ ಮಾಡ್ತೀನಿ ಇವ್ರನ್ನ. ನಾನು TNPL ನೋಡ್ತಿರ್ತೀನಲ್ಲ, ಇವಾಗ ಅಂತ ಅಲ್ಲ, ಒಂದು 6-7 ವರ್ಷದಿಂದನೂ ಅಷ್ಟೇ ತುಂಬ ಒಳ್ಳೆ ಟ್ಯಾಲೆಂಟ್ ಇವರು. ಆ್ಯಕ್ಚುಲಿ ಇವರು ಬೌಲಿಂಗು ಹಾಕ್ತಾರೆ TNPLಲ್ಲಿ. ಮೇಯ್ನು ಇವರು ಒಂದು 3-4 ಓವರ್ ಹಾಕ್ಕೊಡ್ತಾರೆ. ಅಲ್ಲಿ ಬ್ಯಾಟಿಂಗ್ ಅಂತ ಬಂದಾಗ ಬಿಗ್ ಶಾಟ್ಸ್ ಹೊಡಿತಾರೆ. TNPLಲ್ಲಿ ಇದ್ದಿದ್ದ ಟ್ಯಾಲೆಂಟು IPLಗೆ ಬಂದಮೇಲೆ ರೈಸ್ ಆಗಲಿಲ್ಲ. ಇವಾಗ ಎಲ್ಲರೂ ಹೇಳ್ತಾರೆ, ಗುರು ಯಾಕೆ 17 ಓವರು ಟಾಪ್ 3ನ ಬ್ಯಾಟಿಂಗ್ ಮಾಡೋರು, ಆಮೇಲೆ ಶಾರುಖ್ ಖಾನ್ ಬಂದ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ ಅಂತ. ಅದಲ್ಲ, ಆ್ಯಕ್ಚುಲಿ ಗೊತ್ತಾಗ್ಬಿಡುತ್ತೆ ಒಬ್ಬ ಪ್ಲೇಯರ್ಗೆ ಹೆಂಗೆ ಇವ್ರು ಯಾವ ಥರ ಯೂಟಿಲೈಸ್ ಮಾಡ್ಕೋತಿದ್ದಾರೆ ಅಂತ. ಸೊ ಅಂಥ ಇದರಲ್ಲಿ ಸ್ವಲ್ಪ ಶಾರುಖ್ ಖಾನ್ ಇನ್ನೂ ಪ್ರೂವ್ ಮಾಡಬೇಕು. ಬಟ್ ಇನ್ನೇನು ಗುರು 30+ ಅಲ್ಲ ಆಗೋಯ್ತು, ಇನ್ನೇನು ಪ್ರೂವ್ ಮಾಡೋಕ್ಕಾಗುತ್ತೆ. ಸೊ ಗೊತ್ತಿಲ್ಲ, ಇವ್ರು ಮೇ ಬಿ ಶಾರುಖ್ ಖಾನ್ ಜೊತೆಗೆ ಹೋಗ್ತಾರೆ. ಇಲ್ಲಾಂದರೆ ಆಬ್ವಿಯಸ್ಲಿ ಕುಮಾರ್ ಕುಶಾಗ್ರನೇ ಇವ್ರು ಇದು ಮಾಡೋಕ್ಕಾಗೋದು. ಇವಾಗ ಕೇಳ್ಬೋದು ಇನ್ನೊಂದು ನೇಮು, ಗುರು ಸಾಯಿ ಕಿಶೋರ್ ಥರನೇ ಯಾಕೆ ರಬಾಡನ ಆಡಿಸಲ್ವ ಅಂತ. ಸೊ ನನ್ನ ಪ್ರಕಾರ ಕೇಳಿದ್ರೆ ರಬಾಡನೆಲ್ಲ ಆಡಿಸ್ಬಾರ್ದು ಗುರು. ಯಾಕಂದರೆ ಲಾಸ್ಟ್ ಟೈಮೇ ನೋಡಿದ್ವಿ, ಅವ್ರು ಕೆಲವೊಂದು ಮ್ಯಾಚಸ್ ಬಂದಿರಲಿಲ್ಲ. ಅದು ಸ್ವಲ್ಪ ಅವ್ರದ್ದು ಪರ್ಸ್ನಲ್ ಇಶ್ಯೂ ಆಗಿಬಿಟ್ಟು ಅದಾದಮೇಲೆ ಬಂದರು, ಬಟ್ ಚೆನ್ನಾಗಿ ಆಡಲಿಲ್ಲ. ಈ ಸತಿನೂ T20 ವರ್ಲ್ಡ್ ಕಪ್ಪಲ್ಲಿ ನೀವೇ ನೋಡಿದ್ದೀರಿ ಹೆಂಗೆ ಆಡಿದ್ದಾರೆ ಅಂತ. ಸೊ ನನ್ನ ಪ್ರಕಾರ ಇದೇ 11 ಜೊತೆ ಹೋದರೂ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಇವರು ಪ್ಲೇ ಆಫ್ ಕ್ವಾಲಿಫೈ ಆಗ್ತಾರಾ ಇಲ್ವಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಜಸ್ಟ್ ಮಿಸ್ ಆಗುತ್ತೆ. ಇವ್ರ ಕೈಲಿ ಕ್ವಾಲಿಫೈ ಆಗೋದಕ್ಕಾಗೋದಿಲ್ಲ. ಯಾಕಂದರೆ ನಾನೆಲ್ಲ ಏನೇನು ಹೇಳಿದೆ, ಟೆಕ್ನಿಕಲ್ ಫ್ಲಾ ಇರ್ಬೋದು, ಇಲ್ಲ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಎಲ್ಲ ಹೆಂಗೆ. ಸೊ ಇವ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ಡ್ ಅನಾಲಿಸಿಸ್ ಮಾಡಿದ್ನಲ್ಲ. ಸೊ ನನ್ನ ಅನಾಲಿಸಿಸ್ ಪ್ರಕಾರ, ಸೊ ಇವಾಗ ನೀವು ಫುಲ್ ವೀಡಿಯೋ ನೋಡಿರೋರಿಗೆ ನಿಮಗೆ ಅರ್ಥ ಆಗಿರುತ್ತೆ ಸ್ವಲ್ಪ ಕಷ್ಟಪಡ್ತಾರೆ ಅಂತ. ಸೊ ರೀಸನ್ಸ್ ಇಷ್ಟೇ, ಸಿಂಪಲ್ಲು. ಆ್ಯಂಡ್ ಅದಾದಮೇಲೆ ಇವ್ರು ಬೌಲಿಂಗ್ ಅಂತ ಬಂದಾಗ ರನ್ ತಡೆಯೋರು ಯಾರೂ ಇಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಈಗ ಬೈ ಚಾನ್ಸು ಅಶೋಕ್ ಶರ್ಮಾ ಬದಲು ಇನ್ನೊಬ್ಬ ಪೇಸರ್ ಬೇಕು ಅಂತಲೂ ಅಂದ್ಕೊಂಡ್ರೆ ಅವ್ರಿಗೆ ಬೇಕಪ್ ಇಶಾಂತ್ ಶರ್ಮಾ ಇದ್ದಾರೆ, ಅರ್ಷದ್ ಖಾನ್ ಇದ್ದಾರೆ. ಅದಾದಮೇಲೆ ಬೆಂಚಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ಕೆಲವೊಬ್ಬರು. ಜಯಂತ್ ಯಾದವ್ ಎಲ್ಲ ಸೀಸನು ಸುಮ್ಮನೆ ಕೂತಿರ್ತಾರೆ. ಅದಾದಮೇಲೆ ನಿಶಾಂತ್ ಸಿಂಧು, ಮಾನವ್ ಸುತಾರು, ಇವರೆಲ್ಲ ಹೆಂಗೆ ಆಡೋಕ್ಕೆ ಚಾನ್ಸ್? ಇವರೆಲ್ಲ ಆಡೋದಕ್ಕಾಗೋದಿಲ್ಲ. ಅನ್ಫಾರ್ಚುನೇಟ್ಲಿ ಬೆಂಚಲ್ಲಿ ಕೂತಿರ್ತಾರೆ ಅಷ್ಟೇ. ಬಟ್ ಅದೇ ಹೇಳಿದ್ನಲ್ಲ, ಇವ್ರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೋದಕ್ಕೆ ಕಷ್ಟಪಡ್ತಾರೆ. ಎಲ್ಲರೂ 4 ಓವರಿಗೆ 40ರಿಂದ 45 ರನ್ ಕೊಟ್ಟರೆ ಹೆಂಗಾಗುತ್ತೆ? ಅದು ಕಷ್ಟ. ನಾನು ರಶೀದ್ ಖಾನ್ ಫಾರ್ಮಲ್ಲಿದ್ದರೆ ನಾನು ಸ್ವಲ್ಪ ಬೇರೆ ಥರ ಒಂದು ಚಾನ್ಸ್ ಇದೆ ಅಂತಾದರೂ ಹೇಳ್ತಿದ್ದೆ. ಬಟ್ ಅದು ಇವ್ರಿಗೆ ಅನ್ಫಾರ್ಚುನೇಟ್ಲಿ ಆಗೋದಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ಇವರು ವಾಷಿಂಗ್ಟನ್ ಸುಂದರ್ಗೆ ಬೌಲಿಂಗ್ ಕೊಡೋಲ್ಲ ಅಂತಲೇ ಡಿಸೈಡ್ ಮಾಡ್ದಂಗಿದೆ ಯಾವಾಗಲೂ ಅಷ್ಟೇ. ಇನ್ನು ಇವ್ರು ಟಾಪ್ 3 ಮೇಲೆ ಡಿಪೆಂಡೆಂಟು. ಇವ್ರು ಟಾಪ್ 3 ಹಾಕೋ ಈ ಸತಿ ನಂಗೆ ಸ್ವಲ್ಪ ಆ ಕಡೆ ಈ ಕಡೆ ಹಾಕಂಗಿದೆ. ಆ್ಯಂಡ್ ಜಾಸ್ ಬಟ್ಲರ್ ಬ್ಯಾಕಪ್ ಆಗಿ ಟಾಮ್ ಬ್ಯಾಂಟನ್ನು ಇಟ್ಕೊಂಡಿದ್ದಾರೆ. ಅವರು ಏನೂ ಅಷ್ಟು ಇದು ಮಾಡೋದಕ್ಕೆ ಇಂಪ್ಯಾಕ್ಟ್ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಸೊ ಓವರಾಲ್ ತುಂಬ ಕಷ್ಟ ಇದೆ ಇವ್ರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೋದಕ್ಕೆ. ನಾನು ಇವರಿಗೆ ಬ್ಯಾಟ್ ಟೂರ್ನಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ನಾನು ಕೆಲವೊಬ್ರಿಗೆ ಹೇಳ್ಬಿಟ್ಟಿದ್ದೀನಿ, ಇವಾಗ KKR, LSGಗೆಲ್ಲ ಇಲ್ಲಾಗೋರು ತುಂಬ ಕಷ್ಟಪಡ್ತಾರೆ ಅಂತ. ಬಟ್ ಇವ್ರು ಅಂತ ಬಂದಾಗ ಜಸ್ಟ್ ಮಿಸ್ ಆಗ್ತಾರೆ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೋದ್ರಲ್ಲಿ. ಸೊ ಇದಿಷ್ಟಾಗಿತ್ತು GT ಸ್ಕ್ವಾಡ್ ಪ್ರಿವ್ಯೂ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.